ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಸುಮ್ಮನೆ ಯಾರು ನೋಡಿ ಸುಮ್ಮನಾಗಬೇಡ್ರಿ. ವಿಡಿಯೋ ಫುಲ್ ಓಪನ್ ಮಾಡಿ ವಿಡಿಯೋ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ನಮಗೂ ಒಂದು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನಮಗಿರಲಿ. ನಮ್ಮಂಥವ್ರಿಗೂ ನಿಮ್ಗಳೆಲ್ಲ ಸಪೋರ್ಟ್ ಮಾಡಿ, ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನೀವೇನಾದರೂ ಕಮೆಂಟ್ ಮಾಡಿದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಕಮೆಂಟ್ ಮಾಡಿ ಹೇಳಿ. ಕಮೆಂಟ್ ಮಾಡಿ. ನಾನು ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದೆ. ಕೆಲಸ ಮುಗಿಸ್ಕೊಂಡು ಬಂದು ಈಗ ಮತ್ತೆ ಸಂಜೆ ಒಂದ್ಸತಿ ಹೋಗಬೇಕು ಕೆಲಸಕ್ಕೆ. ಅದಕ್ಕೆ ಮನೆಯಲ್ಲೆಲ್ಲ ಪಾತ್ರೆ ಎಲ್ಲ ಜಾಸ್ತಿ ಇದ್ವು. ಅದಕ್ಕೆ ಅಲ್ಲಿ ಕೆಲಸ ಮುಗಿಸ್ಬಿಟ್ಟು ಬಂದು ಇವಾಗಿನ ನಮ್ಮ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಬ್ಬ ಅದಕ್ಕೆ ಕ್ಲೀನ್ ಮಾಡೋಣ ಅಂತ ಎಲ್ಲ ಪಾತ್ರೆ ಎಲ್ಲ ಜಾಸ್ತಿ ಇದ್ವು, ಎಲ್ಲ ತೊಳಿತಾ ಇದ್ದೀನಿ. ಪಾತ್ರೆ ತೊಳೆಯೋದೇ 10 ನಿಮಿಷದ ಮೇಲಾಗೋ 10 ನಿಮಿಷ, ಕಾಲು ಗಂಟೆ ಆಗೋಗ್ಬಿಡುತ್ತೆ. ಜಾಸ್ತಿ ಇರ್ತವೆ. ನನಗೆ ನೀಟಾಗಿ ತೊಳಿಬೇಕು ಎಲ್ಲ ಪಾತ್ರೆಗಳು. ಹಂಗೆ ಅರ್ಧ ತೊಳೆದ್ರೆ ಆಗಲ್ಲ. ಅದಕ್ಕೆ ಎಲ್ಲ ನೀಟಾಗಿ ತೊಳಿತಾ ಇದ್ದೀನಿ ಪಾತ್ರೆಗಳು. ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕಲ್ಲ. ಅವಲೇ 4 ಗಂಟೆ 4:15 ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ತೊಳಿತಾ ಇದ್ದೀನಿ. ಬೆಳಗಿಂದ ನಮ್ಮ ಮನೆಗೆ ರೇಷನ್ ಖಾಲಿ ಆಗಿಬಿಟ್ಟು ಸರಿಯಾಗಿ ನಮ್ಮ ಮನೇಲಿ ಅಡುಗೆನೇ ಮಾಡಿಲ್ಲ ನಾನು. ಅಕ್ಕಿ ಖಾಲಿ ಆಗಿಬಿಟ್ಟು ತರೋಕ್ಕೂ ನನ್ನ ಹತ್ರ ಹೇಳ್ಕೊಬಾರ್ದು, ಆದರೂ ಹೇಳ್ತೀನಿ. ಅಮೌಂಟ್ ಇರಲಿಲ್ಲ ತರೋಕ್ಕೆ, ಅಕ್ಕಿ ತರೋಕ್ಕೆ. ಅದಕ್ಕೆ ಅಕ್ಕಿ ಏನೋ ತಂದಿರಲಿಲ್ಲ, ಸರಿಯಾಗಿ ತಿಂಡಿ ಮಾಡಿರಲಿಲ್ಲ ಬೆಳಗಿಂದ. ಓನರ್ ಮನೇಲೇ, ಕೆಲಸದ ಮನೆಯಲ್ಲಿ ಸ್ವಲ್ಪ ಊಟ ಕೊಟ್ಟಿದ್ದರು ನನ್ನ ಮಗನಿಗೆ. ಅದನ್ನು ತಂದು ನನಗೆ ಊಟ ಮಾಡು ಅಂದರು. ನಾನು ಊಟ ಮಾಡಲಿಲ್ಲ. ಅವರೇ ಅನ್ನ ಬಾಕ್ಸ್ಗೆ ಕೊಡ್ತು ಅಮ್ಮ, ತಗೊಂಬಂದೆ. ಅವನು ತಿನ್ಕೊಂಡ. ನಾನು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದು ಹೀಗೆಲ್ಲ ಮನೆ ಕೆಲಸ ಮಾಡ್ತಾಯಿದ್ದೀನಿ. ತರಬೇಕು ಅಕ್ಕಿ. ಏನು ಮಾಡೋದು, ಒಬ್ಬಳು ಎಲ್ಲ ಮೇಂಟೈನ್ ಮಾಡಬೇಕಲ್ಲ. ಅದಕ್ಕೋಸ್ಕರ ಸ್ವಲ್ಪ ಇರೋಣ, ಏನೂ ಮಾಡೋಕ್ಕಾಗಲ್ಲ. ಕಷ್ಟ ಬಂದಾಗ ಕಷ್ಟನೂ ತಗೋಬೇಕು ನಾವು, ಸುಖನೂ ತಗೋಬೇಕು. ಬೆಳಗ್ಗೆ ಸಂಕ್ರಾಂತಿ ಹಬ್ಬ. ನಮ್ಮ ಓನರು ನೆನ್ನೆ ಸ್ವಲ್ಪ ಟೊಮಟೊ ಬಾತ್ ಕೊಟ್ಟಿದ್ದರು. ತಿಂದಿರಲಿಲ್ಲ ನನ್ನ ಮಗ. ಅರ್ಧ ತಿಂದ್ಬಿಟ್ಟು ಮೊಸರು ಸಿಂಕಲ್ಲಿ ಇಟ್ಟಿದ್ದ. ಅದು ಹಂಗೆ ತಗೊಂಡು ಬೆಳಗ್ಗೆ ಆಚೆಗೆ ಚೆಲ್ಲೋಣ ಅಂತ ಅಲ್ಲಿ ತೆಗ್ದು ಇಟ್ಟಿದ್ದೀನಿ ಮೊಸರೇನ. ಪಾತ್ರೆ ತೊಳೆದಿದ್ದೆಲ್ಲ ಆಯಿತು. ಎಲ್ಲ ಒರೆಸಿಡ್ತಾ ಇದ್ದೀನಿ ಇವಾಗ. ನಾನು ವರ್ಷ ಸಂಕ್ರಾಂತಿ ಹಬ್ಬನ ಅಲ್ಲಿ ಜೋರಾಗಿ ಮಾಡ್ತಾಯಿದ್ದೆ. ಹೋದ ಸತಿಯಿಂದಲೇ ಸ್ವಲ್ಪ ಡಲ್ಲಾಗಿರೋದು ಸಂಕ್ರಾಂತಿ ಹಬ್ಬ ನಮ್ಮ ಮನೆಯಲ್ಲಿ. ನಾನು ಜೋರಾಗಿ ಮಾಡ್ತಾಯಿದ್ದೆ. ಬೆಳಗ್ಗೆನೇ ಎದ್ದು ಎಲ್ಲ ಬೆಳಗಿನ ಜಾವಕ್ಕೆ 4 ಗಂಟೆಗೆ ಎದ್ದು ಸ್ನಾನ ಮಾಡಿ, 3:30 4 ಗಂಟೆಗೆ ಎದ್ದು ಸ್ನಾನ ಮಾಡಿ, 3:30ಗೆ ಎದ್ಬಿಡ್ತಿದ್ದೆ. 4 ಗಂಟೆ ಅಂದರೆ ಸ್ವಲ್ಪ ಟೈಮ್ ಇನ್ನೂ ಆಗೋದು. ಅದಕ್ಕೆ 3:30ಗೆ ಎದ್ದು ಎಲ್ಲ ಕ್ಲೀನ್ ಮಾಡಿ, ಮನೆಯೆಲ್ಲ ಸಾರಿಸಿ ಗುಡಿಸಿ ಎಲ್ಲ ನೈಟೇ ಮಾಡ್ಕೊಂಬಿಡ್ತಿದ್ದೆ. ಬೆಳಗ್ಗೆ ಎದ್ದು ಸಾರಿಸ್ತಿರ್ಲಿಲ್ಲ. ನೈಟೇ ಎಲ್ಲ ಮಾಡ್ಕೊಂಡು ಎಲ್ಲ ಅಚ್ಚುಕಟ್ಟು ಮಾಡಿ, ಮತ್ತು ಬೆಳಗ್ಗೆ 3:30ಗೆ ಎದ್ದು ಸ್ನಾನ ಮಾಡಿ, ದೇವ್ರ ಫೋಟೋನೆಲ್ಲ ರೆಡಿ ಮಾಡಿ, ಪೂಜೆ ಎಲ್ಲ ಮಾಡಿ ಎಲ್ಲ ಶೃಂಗಾರ ಮಾಡ್ತಿದ್ದೆ. ಶೃಂಗಾರ ಮಾಡಿ 5 ಗಂಟೆ ಕರೆಕ್ಟಾಗಿ ದೇವಸ್ಥಾನದ ಗಂಟೆ ಶಬ್ದ ಆಗಿಬಿಡೋದು. ಅಷ್ಟೊತ್ತಿಗೆ ಹೋಗ್ಬಿಡ್ತಿದ್ದೆ ನಾನು. 5 ಗಂಟೆಗೆ ಹೋಗ್ತಿರ್ಲಿಲ್ಲ. 5 ಗಂಟೆ ಅಷ್ಟೊತ್ತಿಗೆ ಧನುರ್ಮಾಸ ಮಾಡೋರೆಲ್ಲ ಬರೋರಲ್ಲ. ನಾನು ಒಂದು ವರ್ಷ ಮಾಡಿದೆ ಧನುರ್ಮಾಸ. ಆಮೇಲೆ ನನ್ನ ಕೈಲಿ ಆಗಲಿಲ್ಲ ಮಾಡೋಕ್ಕೆ. ಮನೇಲಿ ಹಿಂಗೆ ಸ್ವಲ್ಪ ಸಮಸ್ಯೆಗಳು, ಹಂಗಾಗಿ ನಾನು ಮಾಡಲಿಲ್ಲ. ಧನುರ್ಮಾಸ ಮಾಡೋಕ್ಕೆ ಹೋಗಲಿಲ್ಲ ನಾನು. ಎಲ್ಲ ಸಂಕ್ರಾಂತಿ ಹಬ್ಬ ಬಂದರೆ ಖುಷಿಯಾಗೋದು ನನಗೆ. ಎಲ್ಲ ದೇವಸ್ಥಾನದ ಹತ್ರ ಬಂದ್ಬಿಡೋರು. ನಾನು ದೇವಸ್ಥಾನದ ಹತ್ರ 6 ಗಂಟೆಗೆ ಹೋಗ್ಬಿಡ್ತಿದ್ದೆ. ಒಂದು ಸ್ವಲ್ಪ ನಾನೇನು ಎಳ್ಳು ಬೆಲ್ಲ ಕಬ್ಬು ಮತ್ತು ಎಲ್ಲ ಹಚ್ಕೊಂಡು ತಗೊಂಡು ಅರಿಶಿನ ಕುಂಕುಮ ಹೂವು ಎಲ್ಲ ತಗೊಂಡು ಹೋಗ್ತಿದ್ದೆ. ಬಾಳೆಹಣ್ಣು ಎಲೆ ಅಡಿಕೆ ಎಲ್ಲ ಅಲ್ಲೇ ಹೋಗಿ ದೇವಸ್ಥಾನದ ಹತ್ರ ಎಲ್ಲರಿಗೂ ಕೊಟ್ಬಿಟ್ಟು ನಾನು ಇಟ್ಕೊಂಡು ಅವರು ನನಗಿಡೋರು, ನಾನು ಅವ್ರಿಗಿಡೀನಿ. ಬೇಕು ಅಂತಲೇ ನನಗೊಂದು ಖುಷಿ. ಸಂಕ್ರಾಂತಿ ಹಬ್ಬ ಅಲ್ಲಿ ನಮ್ಮ ಮನೆ ಮುಂದೆಲೇ ಇತ್ತು. ಯಲ್ಲಾಪುರದಲ್ಲಿರೋವರೆಗೂ ನಮ್ಮ ಮನೆ ಮುಂದೆಲೇ ಗಣಪತಿ ದೇವಸ್ಥಾನ ಅಲ್ಲಿತ್ತು. ಅಲ್ಲಿಗೆ ಹೋಗ್ಬಿಡ್ತಿದ್ದೆ. ನನಗಂತೂ ಸಖತ್ ಖುಷಿ. ಗಣಪತಿ ಹಬ್ಬ, ಸಂಕ್ರಾಂತಿ ಹಬ್ಬ ಬಂದರೆ ನಾನು ನಿಜವಾಗ್ಲೂ ನನಗೆ ಯಾರಾದರೂ ಅರಿಶಿನ ಕುಂಕುಮ ಇಕ್ತಾರೆ ಅಂದರೆ ಬೇಕು ಅಂತಲೇ ಇಕ್ಕಿಸ್ಕೊಂಡು ಬಂದ್ಬಿಡ್ತಿದ್ದೆ. ನಾನು ಹಣೆ ತುಂಬ ಅರಿಶಿನ ಕುಂಕುಮ ಹೂವು ಎಲ್ಲ ಮುಡಿಸೋರು. ಎಷ್ಟು ಖುಷಿಯಾಗೋದು ಅಂದರೆ. ಆಮೇಲೆ ಕೈ ತುಂಬ ಬಳೆ ಹಾಕ್ಕೊಂಡು
ಹೂವು ಮುಡ್ಕೊಂಡು ಅರ್ಶಿನ ಕುಂಕುಮ ಇಟ್ಕೊಂಡು ಬಂದ್ಬಿಟ್ರೆ ಎಷ್ಟು ಚೆನ್ನಾಗಿ ಕಾಣೋದು ಅಂದರೆ ಅದು ನೋಡೋಕೆ ಅದು ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ. ಅದೇನೋ ಗೊತ್ತಿಲ್ಲ, ಅರ್ಶಿನ ಕುಂಕುಮ ಕೈ ತುಂಬ ಬಳೆ ಅಂದರೆ ನಾನು ಅವತ್ತಲೂ ಅಷ್ಟೇ ಇವತ್ತಲೂ ಅಷ್ಟೇ ನನಗೆ ಕೈ ತುಂಬ ಬಳೆ ಇರಬೇಕು. ನನಗೆ 2-3 ಬಳೆ ನಾನು ಹಾಕೋದೇ ಇಲ್ಲ. ಎಲ್ಲ ಕೊಡೋರು, ಆಮೇಲೆ ನಾನು ಇಟ್ಬಿಟ್ಟು ಬರೀವ್ನಿ ಅವ್ರಿಗೆ ಒಂಥರ ಖುಷಿ. ಅಂದರೆ ಎಲ್ಲ 8 ಗಂಟೆ ಅಷ್ಟೊತ್ತಿಗೆ ನಮ್ಮ ಮನೇಲಿ ಹಬ್ಬನೇ ಆಗೋಗಿರೋದು. ಪೂಜೆದು ಮತ್ತು ಹಬ್ಬದ್ದೆಲ್ಲ ಮುಗ್ದೋಗಿರೋದು 8 ಗಂಟೆ ಅಷ್ಟೊತ್ತಿಗೆ ಯಲ್ಲಾಪುರದಾಗಿರೋವರೆಗೂ. ಹೋದ ಸತಿಯಿಂದ ಸ್ವಲ್ಪ ಡಲ್ಲಾಗಿದ್ದೀನಿ, ಯಾಕಂದರೆ ಎಲ್ಲ ನಾನು ಒಬ್ಬಳೇ ಮೇಂಟೈನ್ ಮಾಡ್ಬೇಕು ಇವಾಗ. ಅಲ್ಲೂ ಯಾರೂ ನನಗೇನು ಏನೂ ತರ್ತಾ ಇರಲಿಲ್ಲ ಮನೆಯಲ್ಲಿ. ನಾನೇ ಎಲ್ಲ ಹೆಂಗೋ ಹೊಂಚ್ಕೊಂಬಿಡ್ತಿದ್ದೆ, ಎಲ್ಲ ಹೊಂಚ್ಕೊಂಡು ಮಾಡ್ತಿದ್ದೆ. ಅಂದರೆ ಎಲ್ಲ ಕೂಡಿಟ್ಕೊಂಡು ಮಾಡ್ತಿದ್ದೆ. ನಾನೇನು ಜಾಸ್ತಿ ಏನು ಮನೆಗೆ ಅನ್ಸ್ಕೊಂಡಿರೋರಿಗೆ, ಗಂಡ ಅನ್ಸ್ಕೊಂಡಿರೋರು ನಾನೇನು ಕೇಳ್ತಾ ಇರಲಿಲ್ಲ. ಅವರು ಏನೂ ತಂದಾಕ್ತಾ ಇರಲಿಲ್ಲ. ನಾನೇ ಎಲ್ಲ ಮೇಂಟೈನ್ ಮಾಡ್ಕೊತಿದ್ದೆ. ಒಂಥರ ಚೆನ್ನಾಗಿರೋದು. ಅಂದರೆ ಮಕ್ಕಳನ್ನ ಒಬ್ಬರ ಮನೆ ಬಾಗ್ಲಿಗೆ ಕಳಿಸ್ಬಾರ್ದಲ್ವ ಹಬ್ಬಗಳಲ್ಲಿ. ನಮಗೇನೇ ಕಷ್ಟ ಇದ್ರೂ ಒಬ್ಬರ ಮನೆ ಬಾಗ್ಲಿಗೆ ಮಕ್ಕಳು ಕಳಿಸ್ಬಾರ್ದು. ಅವಕ್ಕೆ ಒಂದಲ್ಲ ಒಂದು ಟೈಮ್ ಅಮ್ಮನ ಕಡಲೆಕಾಯಿ ಬೇಯಿಸ್ಲಿಲ್ವಾ, ಗೆಣಸು ಬೇಯಿಸ್ಲಿಲ್ವಾ ಅಂತವೆ ಅಂದ್ಬಿಟ್ಟು ಮಾಡಿದೆ. ಯಾರೂ ಏನೂ ತಂದು ಹಾಕ್ತಾ ಇರಲಿಲ್ಲ. ನಾನೇ ಎಲ್ಲ ಮೇಂಟೈನ್ ಮಾಡ್ಕೊಳ್ಳೀನಿ. ಅಂಥದ್ರಲ್ಲೂ ನಾನೇ ಕೆಲ್ಸಕ್ಕೆ ಹೋಗಿವ್ನಲ್ಲ, ಕೆಲ್ಸಕ್ಕೆ ಹೋಗೋದು ಅದು ಇದು ಎಲ್ಲ ಕೂಡಿಟ್ಕೊಂಡು ಮಾಡ್ಕೊತಿದ್ದೆ. ಒಂಥರ ಚೆನ್ನಾಗಿರೋದು. ಏನಪ್ಪ ಅಂದರೆ ನಮ್ಮ ಅಪ್ಪವ್ರ ಮನೇಲಿದ್ದಾಗಲೂ ಅಷ್ಟೇ, ನಮ್ಮ ಅಪ್ಪವ್ರು ಇಷ್ಟೇ ಕಷ್ಟ ಇದ್ರೂ ನಮಗೆ ಬೇರೆಯವ್ರ ಮನೆಗೆ ಏನಕ್ಕೂ ಕಳಿಸ್ತಾ ಇರಲಿಲ್ಲ. ಏನೇ ಆಗಲಿ ನಮ್ಮ ಮನೇಲೇ ಮಾಡಿಸೋದು ನಮ್ಮಪ್ಪ. ಅದು ಒಂದು ನನಗೆ ಚೆನ್ನಾಗಿ ಅಭ್ಯಾಸ ಆಗ್ಬಿಡ್ತು. ಅದಕ್ಕೆಲ್ಲ ಮಾಡ್ತಿದ್ದೆ. ಮಾಡಿ 8 ಗಂಟೆ ಅಷ್ಟೊತ್ತಿಗೆಲ್ಲ ಹಬ್ಬ ಮಾಡ್ತಿದ್ದೆ. ಹೋದ ಸತಿಯಿಂದ ನಾನೇ ಎಲ್ಲ ಮಾಡಬೇಕಲ್ವ, ಎಷ್ಟು ಅಂತ ಇದು ಮಾಡೋದು ಅಂದ್ಬಿಟ್ಟು ಹೋದ ಸತಿಯಿಂದ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಇಲ್ಲಿ ನನಗೆಲ್ಲೂ ದೇವಸ್ಥಾನದ ಜನಗಳೆಲ್ಲೂ ಜಾಸ್ತಿ ಪರಿಚಯ ಇಲ್ಲ, ಅದಕ್ಕೋಸ್ಕರ ದೇವಸ್ಥಾನಕ್ಕೆಲ್ಲ ಹೋಗಲ್ಲ. ಹಾಗಾಗಿ ಇಲ್ಲೇ ಮನೆಯಲ್ಲೇ ಪೂಜೆ ಮಾಡ್ತೀನಿ. ಅದಕ್ಕೆ ಎಲ್ಲ ಪಾತ್ರೆ ಎಲ್ಲ ಜಾಸ್ತಿ ಇದ್ವು, ಎಲ್ಲ ತೊಳೆದು ಶೆಲ್ಫೆಲ್ಲ ಕ್ಲೀನ್ ಮಾಡಿದೆ. ಆಯಿತು, ಎಲ್ಲ ಕ್ಲೀನ್ ಮಾಡಿ ಮತ್ತೆ ಕೆಲ್ಸಕ್ಕೆ ಹೋಗೋಷ್ಟೊತ್ತಿಗೆ ಎಲ್ಲ ಸ್ವಲ್ಪ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಕೆಲಸ ಮುಗಿಸ್ಕೊಂಬಂದು ನೈಟ್ ತಿರ್ಗಾ ಮಾಡ್ಕೋಬೇಕು. ಸ್ವಲ್ಪ ಗೆಣಸು ಕಡಲೆಕಾಯಿ ಎಲ್ಲ ತಂದಿದ್ದೀನಿ, ಅದೆಲ್ಲ ಕ್ಲೀನ್ ಮಾಡಬೇಕು. ಇಲ್ಲಿ ಅಕ್ಕಿ ಚೀಲ ಐತಲ್ಲ, ಇದು ನನ್ನ ಕೆಲ್ಸಕ್ಕೆ ಹೋಗೋ ಮನೆ ಓನರ್ ಕೊಟ್ಟಿದ್ದು. ಇವತ್ತು ಕೊಟ್ಟರು ಅಕ್ಕಿ ಇಲ್ಲ ಅಂತ ಗೊತ್ತಾಯ್ತು ಪಾಪ. ಅವರು ನನಗೆ ತಿಂಗಳ ರೇಷನ್ ನಾವೇ ಕೊಡ್ತೀವಿ ಅಂತ ಹೇಳವ್ರೆ. ಪಾಪ ನಂಗನ್ಸು ಸಖತ್ತು ಖುಷಿ ಆಯಿತು. ನಮ್ಮ ಸಂಬಂಧಿಕರು ಸಹ ಬಂದು ನಮ್ಮನ್ನು ಥರ ಒಂದು ಮಾಡಲಿಲ್ಲ. ಅಷ್ಟು ಅಕ್ಕಿ ಕೊಟ್ಟರು ನನಗಿವತ್ತು ಫ್ರೀಯಾಗಿ. ದುಡ್ಡಿಲ್ಲ ಏನಿಲ್ಲ ನಾನು ಮಾಡೋ ಕೆಲಸಕ್ಕೆ. ಅಂದರೆ ದುಡ್ಡು ಸಂಬಳನೂ ಕೊಡ್ತಾರೆ, ಮತ್ತು ಅಕ್ಕಿನೂ ಅವರು ರೇಷನ್ ಅಕ್ಕಿ ಜಾಸ್ತಿ ತಿನ್ನಲ್ವಂತೆ, ಸೋನಾ ಮಸೂರಿ ತಿನ್ನೋದು. ಹಂಗಾಗಿ ರೇಷನ್ ಅಕ್ಕಿ ನೀನೇ ತಗೊಂಡೋಗಮ್ಮ ಅಂತೇಳಿ ಕೊಟ್ಟರು. ಆ ಬಾಕ್ಸಿಗೆ ತುಂಬ ಹಿಡಿತು. ಅದಕ್ಕೆ ಆ ಚೀಲನ ಹಂಗೆ ತಗೊಂಡೋಗಿ ನನ್ನ ಮಗನಿಗೆ, ನಾನು ಹಂಗೆ ಕೆಲ್ಸಕ್ಕೆ ಹೋಗ್ತೀನಲ್ವ, ಚೀಲ ಹಂಗೆ ವಾಪಸ್ ಕೊಡೋಣ ಅವ್ರಿಗೆ, ಇನ್ನೊಂದ್ಸಲ ಅಕ್ಕಿ ಬಂದಾಗ ಅವ್ರು ಕೊಡ್ತಾರೆ ಅಂದ್ಬಿಟ್ಟು ಚೀಲನ ಹಂಗೆ ಮಡಚ್ತಾಯಿದ್ದೀನಿ, ಮಡಚಿಡೋಣ ಅಂತ. ಅಷ್ಟಕ್ಕಿ ಯಾರು ಕೊಡ್ತಾರೆ ಇವತ್ತು? ನಮ್ಗೆ ಅಲ್ಲಿ ಸೊಸೈಟಿ ಅಕ್ಕಿ ತಿಂದು ಸುಮಾರು ದಿನ ಆಗೋಗಿತ್ತು. 6-7 ತಿಂಗಳು ಮೇಲಾಗಿತ್ತು ಸೊಸೈಟಿ ಅಕ್ಕಿ ತಿಂದೇ ಇರಲಿಲ್ಲ. ನಮಗೂ ಊರಲ್ಲೆಲ್ಲ ಕಾರ್ಡ್ ಐತೆ, ನನ್ನ ಹೆಸ್ರಲ್ಲೇ ಐತೆ ಕಾರ್ಡು, ಆದರೂ ಆ ಅಕ್ಕಿ ನಾವು ತಿಂತಾಯಿಲ್ಲ. ಯಾರೋ ತಿಂತಾವ್ರೆ, ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಹೇಳೋದು ಇಲ್ಲ, ಅದ್ರ ಬಗ್ಗೆ ಹೇಳೋಕ್ಕೆ ಇಷ್ಟನೂ ಪಡಲ್ಲ. ಅಷ್ಟಕ್ಕಿ ಇವತ್ತು ಕೊಟ್ಟರು, ತಗೊಂಬಂದೆಲ್ಲ ಬಾಕ್ಸ್ಗೆ ಹಾಕಿಟ್ಟೆ. ಅವಿನ್ನೂ ನುಚ್ಚು ತೆಗಿಬೇಕು, ಅದರಲ್ಲಿ ನುಚ್ಚು ಬೇರೆ ತೆಗಿಬೇಕು. ಸ್ವಲ್ಪ ಅನ್ನ ಗಂಜಿ ಸುತ್ಕೊಳ್ಳುತ್ತೇನೋ ಗೊತ್ತಿಲ್ಲ, ನೋಡಬೇಕು. ಸಂಜೆ ಅನ್ನ ಮಾಡ್ಬಿಟ್ಟು ನೋಡ್ತೀನಿ ಹೆಂಗಾಗುತ್ತೆ ಅಂತ. ನುಚ್ಚು ತೆಗಿಯೋದಿದ್ರೆ ತೆಗಿತೀನಿ ನುಚ್ಚು. ಅಷ್ಟಕ್ಕಿ ಇವತ್ತು ನನಗೊಂಥರ ನೆಮ್ಮದಿ ಆಯಿತು. ಅಕ್ಕಿ ಮನೆಗೆ ಬಂದವು ಅಂತ ಅವ್ರು ಹೇಳ್ಬಿಟ್ಟವ್ರೆ ನನಗೆ, ತಿಂಗಳ ಕೊಡ್ತೀವಿ ತಗೊಂಡೋಗು ಅಂತ. ಅಂದರೆ ಒಳ್ಳೆಯವರು, ಓನರು ತುಂಬ ಒಳ್ಳೆಯವರು. ಹೆಂಗೋ ಒಳ್ಳೆ ಮನೆ ಸಿಕ್ತು, ಅದೊಂದು ಖುಷಿ. ಅಂದರೆ ನಾನು ಎಲ್ಲೇ ಕೆಲ್ಸಕ್ಕೆ ಹೋದರೂ ನಾನು ಮಾಡೋದು ಅದೇ ಥರನೇ, ಸೋಂಬೇರಿ ಪಡಲ್ಲ ನಾನು. ಕೆಲಸ ಮಾಡೋದ್ರಾಗ ಸೋಂಬೇರಿತನ ಮಾಡಲ್ಲ. ಅವರಿಂದ ಕರೆಂಟ್ ಇರಲಿಲ್ಲ, ನನ್ನ ಮಗಂಗೆ ಲೈಟ್ ಹಾಕ್ಕೊಂಡೆ, ಆಗ್ತಾ ಕಬ್ಬು ಬಂತು. ನಾನು ಹಬ್ಬನೇ ಮಾಡಬಾರ್ದು, ಏನಪ್ಪ ಮಾಡೋದು, ಸಂಕ್ರಾಂತಿ ಹಬ್ಬ ಬೆಳಗ್ಗೆಗೆ ಏನಪ್ಪ ಮಾಡೋದು, ಏನೂ ತಂದಿಲ್ಲ ಮನೆಗೆ, ಗೆಣಸು ಕಡಲೆಕಾಯಿ ಎಂದೆ. ಹೆಂಗೋ ನಮ್ಮ ರಾಯರು ಕಣ್ಬಿಟ್ಟು ನೋಡಿದ್ರು, ಗೆಣಸು ಕಡಲೆಕಾಯಿ ಕಬ್ಬು ಎಲ್ಲ ಬಂತು ಮನೆಗೆ, ಅಕ್ಕಿನೂ ಬಂದವು. ಏನೋ ನಾನು ಒಂದೊಂದ್ಸಲ ನನ್ನ ಮೇಲೆ ನನಗೆ ಬೇಜಾರಾಗ್ತೈತೆ. ನಾನು ಏನಪ್ಪ ಏನು ಮಾಡೋದು ಹಬ್ಬಗಳಲ್ಲಿ ಹಿಂಗೆಲ್ಲ ಆದರೆ ಒಂಥರ ಬೇಜಾರು. ಮನೇಲಿ ಏನಾದರೂ ಒಂದು ಸ್ವಲ್ಪ ಎಡೆಗಾದರೂ ಮಾಡಬೇಕಲ್ವ, ನಾವು ತಿನ್ನಲಿಲ್ಲ ಅಂದರೆ ಎಡೆಗಾದರೂ ಮಾಡಬೇಕು.
ಏನು ಮಾಡೋದು ಏನೂ ಇಲ್ವಲ್ಲ ಅಂತ ಅಂದ್ಕೊಂಡೆ. ಹೆಂಗೋ ಕಬ್ಬು, ಗೆಣಸು, ಕಡಲೆಕಾಯಿ ಎಲ್ಲ ಬಂತು ಮನೆಗೆ. ದೇವರು ಯಾವುದೋ ಒಂದು ರೂಪದಲ್ಲಿ ದೇವ್ರು ಅವನೇ ಅಷ್ಟೇ. ಯಾಕಂದರೆ ನನಗೆ ನನ್ನ ಬಂಧು ಬಳಗ ಯಾರು ನೀನು ಎಲ್ಲಿದ್ದೀಯ ಅಂತ ನನ್ನ ಮಗನ ಯಾರು ಇದುವರೆಗೂ ಮಾತಾಡೋಲ್ಲ. ಅವನಿಗೆ ನಾನು, ನನಗೆ ಅವನು. ಆದರೆ ನಮ್ಗೆ ಯಾವುದೋ ಒಂದು ರೂಪದಲ್ಲಿ ನಮ್ಮ ರಾಯರು ಕಾಪಾಡ್ತಾರೆ, ಅದೊಂದು ನಂಬಿಕೆ. ಅದಕ್ಕೆ ಗೆಣಸು ಎಲ್ಲ ಸ್ವಲ್ಪ ಕಟ್ ಮಾಡಿಟ್ಬಿಡೋಣ. ಮಣ್ಣಾಯಿತು ಒಂದು ಸ್ವಲ್ಪ ಎಲ್ಲ, ಅದು ಚೆನ್ನಾಗಿ ತೊಳೆಯೋಕ್ಕೆ ಎಲ್ಲ ಕಟ್ ಮಾಡಿಟ್ಟು ನೆನೆಸಿಡ್ತೀನಿ. ಕೆಲ್ಸಕ್ಕೆ ಹೋಗೋವಾಗ ನೆನೆಸಿಟ್ಟು ಹೋದರೆ ನಾಳೆ ಬೆಳಗ್ಗೆ ಸರೋಗುತ್ತೆ. ಅದಕ್ಕೆ ನೆನೆಸಿಡ್ತಾ ಇದ್ದೀನಿ. ಎಲ್ಲ ನೆನೆಸಿಡೋಣ ಅಂದ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ. ಸಾರಿ, ಕಟ್ ಮಾಡಿ ಇಡ್ತಾಯಿದ್ದೀನಿ ಎಲ್ಲ ದಬ್ರಿಗೆ ಹಾಕಿ. ನಮ್ಮ ಮನೇಲಿ ನಾನು ನನ್ನ ಮಗ ಇಬ್ಬರೇ, ಇನ್ಯಾರು ತಿನ್ನಲ್ವಲ್ಲ. ಹಾಗಾಗಿ ನಾನು ನನ್ನ ಮಗ ಇಬ್ಬರೇ ಏನೋ ಇರೋದ್ರಲ್ಲಿ ಮಾಡಬೇಕಲ್ಲ. ಎಳ್ಳು ಬೆಲ್ಲ ಎಲ್ಲ ಐತೆ. ಇವಾಗ ಎಳ್ಳು ಬೆಲ್ಲ, ಕಡಲೆಕಾಯಿ, ಗೆಣಸು, ಕಬ್ಬು ಎಲ್ಲ ಬಂತಲ್ಲ ಮನೆಗೆ. ಚಿಂತೆ ಮಾಡ್ತಿದ್ದೆ ಬೆಳಗಿಂದ ಏನಪ್ಪ ಮಾಡೋದು ಅಂತ. ಆಯಿತು, ಅದು ಒಂದು ಸಂಕ್ರಾಂತಿ ಹಬ್ಬದ ದಿನ. ಹೋದ ಸತಿ ಏನೂ ಬೇಯಿಸಿರಲಿಲ್ಲ, ಈ ಸತಿ ಎಲ್ಲ ಮಾಡ್ತಾಯಿದ್ದೀನಿ. ಎಲ್ಲ ಕ್ಲೀನ್ ಮಾಡಿಟ್ರೆ ಬೆಳಗ್ಗೆ ನನಗೆ ಈಜಿ ಆಗ್ತೈತೆ ಅಂತ ಮಾಡ್ತಾಯಿದ್ದೀನಿ ಎಲ್ಲ ಕ್ಲೀನ್. ಅಂದರೆ ಗೆಣಸು ಚೆನ್ನಾಗೈತೆ, ಸ್ವಲ್ಪನೂ ಕಸರೇನೇ ಇಲ್ಲ. ಒಂದೊಂದು ಗೆಣಸು ಉಳ್ಕಾಗಿರ್ತವೆ, ಏನಿಲ್ಲ ಗೆಣಸಲ್ಲಿ ಒಂಚೂರು ಉಳ್ಕಾಯಿಲ್ಲ, ಏನಿಲ್ಲ, ಚೆನ್ನಾಗೈತೆ. ನಾನು ಕಡಲೆಕಾಯಿ ಅಂದರೆ ನಂಗೆ ಸಖತ್ತು ಇಷ್ಟ, ಹಸಿ ಕಡಲೆಕಾಯಿ. ಅದಕ್ಕೆ ತಿಂತಾಯಿದ್ದೀನಿ ಒಂದೆರಡು. ಎಂಜಲು ಮಾಡಬಾರ್ದು ಅಂತಾರೆ. ಅಯ್ಯೋ, ನಾನು ಅವೆಲ್ಲ ಸ್ವಲ್ಪ ಅವಾಗೆಲ್ಲ ಕಾಲಕ್ಕೆ ತುಳಿದ್ಬಿಟ್ಟು ನಮ್ಮಮ್ಮ ಕಾಲಕ್ಕೆ ತುಳಿದ್ಬಿಟ್ಟು ನೆನೆಸ್ಬಿಟ್ಟು ಕಡಲೆಕಾಯಿ ಬೇಯಿಸಿದ್ರೆ ಉಪ್ಪು ನೀರು ನಾವು ಉಪ್ಪಾಗಿ ಬೇಯಿಸ್ತೀವಲ್ಲ, ಅದು ರಸ ಒಳಗಡೆ ಹೋಗುತ್ತೆ ಅಂತ ಕಾಲಕ್ಕೆ ತುಳಿಯೋದು ಚಿಪ್ಪೆ. ನಾನು ಕಾಲಕ್ಕೆ ತುಳಿದು ಬೇಡ, ದೇವ್ರ ಪ್ರಸಾದ ಇಡೋದಲ್ವ, ಅದಕ್ಕೆ ಕಾಲಕ್ಕೆ ತುಳಿಯೋದು. ಅವಾಗೆಲ್ಲ ಹಂಗೆ ಒಂಥರ ಏನು ಇದಾಗ್ತಿರ್ಲಿಲ್ಲ. ನಾನು ಕಾಲಕ್ಕೆ ತುಳಿಯಲ್ಲ. ಇವಾಗ ನಮ್ಮ ಅಮ್ಮನೂ ತುಳಿಯಲ್ಲ. ಕಾಲಾಗೆ ಅಂದರೆ ದೇವ್ರಿಗೆ ಪ್ರಸಾದ ಇಡೋಕ್ಕೆ ತುಳಿಯಲ್ಲ, ತುಳಿತಿರ್ಲಿಲ್ಲ. ಸಪ್ರೇಟು ಬೇಯಿಸೋಕ್ಕೆ ತುಳಿಯೋದು. ದೇವ್ರಿಗೆಲ್ಲ ಗುಂಡು ಕಲ್ಲಲ್ಲಿ ಇದು ಮಾಡೋದು ನಮ್ಮಮ್ಮ. ಗುಂಡು ಕಲ್ಲಲ್ಲಿ ಜಜ್ಜಿಬಿಟ್ಟು ಬೇಯಿಸೋದು. ನಾವೇನಾದ್ರು ತಿನ್ನಬೇಕು ಸಪ್ರೇಟು ಅಂದರೆ ಕಾಲಲ್ಲಿ ತುಳಿದ್ಬಿಟ್ಟು ಕಡಲೆಕಾಯಿ, ಹಸಿ ಕಡಲೆಕಾಯಿನ ಬೇಯಿಸೋದು. ನಾನಿವಾಗ ಇದನ್ನು ತಗೊಂಡಿದ್ದೀನಿ, ಕುಟಾಣಿ ತಗೊಂಡೆಲ್ಲ ಆ ಥರ ಎಲ್ಲ ಇದು ಮಾಡ್ತಾಯಿದ್ದೀನಿ. ಉಪ್ಪು ಹಾಕಿ ಬೇಯಿಸಿದ್ರೆ ಅದು ಉಪ್ಪು ನೀರು ಕಡಲೆಕಾಯಿ ಒಳಗಡೆ ಹೋಗ್ತೈತೆ, ರುಚಿ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಹಂಗಂಗೆ ಬೇಯಿಸಿದ್ರೆ ಅದು ಕಡಲೆಕಾಯಿ ಒಳಗೆ ಉಪ್ಪು ನೀರು ಹೋಗಲ್ಲ, ನಮಗೆ ತಿನ್ನೋಕ್ಕೋಸ್ಕರ ಹೋಗಲ್ಲ. ಅದಕ್ಕೆ ಹಂಗೆಲ್ಲ ಇದು ಮಾಡ್ತಾಯಿದ್ದೀನಿ. ಅವು ಒಂದೊಂದು ಒಡೆದೋಗ್ತೈತೆ, ಎಲ್ಲ ಚಿಪ್ಪೆನೇ ಸುಲ್ಕೊಂತೈತೆ. ಎಲ್ಲ ರೆಡಿ ಮಾಡಿಟ್ರೆ ಇನ್ನೊಂದ್ರೆ ಮಣ್ಣು ಜಾಸ್ತಿ ಐತೆ ಕಡಲೆಕಾಯಿಗೆ. ಅದಕ್ಕೆ ಇದು ಎಲ್ಲ ಆ ಥರ ಎಲ್ಲ ರೆಡಿ ಮಾಡಿಟ್ರೆ ಚೆನ್ನಾಗಿರ್ತೈತೆ. ಅವು ಬೇಗ ನೆನ್ಕೊಂತವೆ, ಮಣ್ಣು ಬಿಟ್ಕೊಂಡಿರುತ್ತೆ, ನಾವು ತೊಳೆದಾಕೋಕೆ ಸರೋಗ್ತೈತೆ. ನೆನೆಸ್ದಂಗಿದ್ರೆ ಅದು ಅದೆಲ್ಲ ರೆಡಿ ಮಾಡ್ಕೋಬೇಕು ಸಂಕ್ರಾಂತಿ ಹಬ್ಬ ಅಂದರೆ ಫಸ್ಟೇ, ಒಂದಿನ ಮುಂಚಾಗೇ. ಅದಕ್ಕೆ ಹಂಗೆ ಮಾಡ್ತಾಯಿದ್ದೀನಿ. ಹಂಗೆ ಒಂದು ಸ್ವಲ್ಪ ಎಲ್ಲ ಮಡದೆ ಹೋಯ್ತು ಕಡಲೆಕಾಯಿ ಬೀಜ ಎಲ್ಲ ಈಚೆನೇ ಬಂದುಬಿಡ್ತು. ಹಂಗೂ ಎತ್ತಾಕ್ತಾಯಿದ್ದೀನಿ ಎಲ್ಲ ಇರಲಿ ಅಂತ. ದೇವ್ರಿಗೆ ಇಡಬೇಕಲ್ವ. ಮತ್ತು ಯಾವುದು ವರ್ಷಕ್ಕೊಂದ್ಸಲ ಸಂಕ್ರಾಂತಿ, ನಮಗೆ ಸಂಕ್ರಾಂತಿ ಹಬ್ಬನೇ ದೊಡ್ಡ ನಮ್ಗೆ ಫಸ್ಟ್ನೇ ಹಬ್ಬ, ವರ್ಷದಲ್ಲಿ ಮೊದಲನೇ ಹಬ್ಬ ಸಂಕ್ರಾಂತಿ. ಅದಕ್ಕೆ ಸಂಕ್ರಾಂತಿಗೆ ನಾವು ಮಾಡಲೇಬೇಕು. ಏನೇನೋ ಎಲ್ಲ ಪ್ಯಾಷನ್ಗಳು ಮಾಡ್ತಾರೆ ಇವಾಗ, ಪ್ಯಾಷನ್ ಹಬ್ಬ ಮಾಡ್ತಾರೆ. ನಾವು ಅವೆಲ್ಲ ಏನೂ ಮಾಡಲ್ಲ. ನಾವು ಅವತ್ತಿಂದ ಏನು ಮಾಡ್ತೀವೋ ಅದನ್ನೇ ಮಾಡೋದು ಇವತ್ತೂ. ಏನೇನೋ ಎಲ್ಲ ರಾಗಿ ಎಲ್ಲ ಹುಯ್ದುಬಿಟ್ಟು ಸುತ್ತಲೂ ಏನೇನೋ ಇಟ್ಟು, ಮಡಿಕೆಗಳೆಲ್ಲ ಇಟ್ಟು ಏನೇನೋ ಪೂಜೆಗಳು ಮಾಡ್ತಾರೆ. ನಾವು ಆಮೇಲೆ ಮಡಿಕೆಗೆಲ್ಲ ಹಾಲು ಉಗ್ಸೋದು ಏನೇನೋ ಮಾಡ್ತಾರೆ. ನಾವು ಅವೆಲ್ಲ ಏನೂ ಮಾಡಲ್ಲ. ಇದೇನಾಯ್ತೋ ನಮ್ಮಿದು ನಾವು ಅಷ್ಟೇ ಮಾಡೋದು. ಅವೆಲ್ಲ ಪ್ಯಾಷನ್ ಮಾಡೋಕ್ಕೆ ಹೋಗಲ್ಲ. ಪ್ಯಾಷನ್ಗಳು ಪೂಜೆ ಮಾಡಲ್ಲ ನಾವು. ನಮ್ಮ ಮನೆಯಲ್ಲಿ ನಮ್ಗೆ ಎಷ್ಟು ನಡೆಯುತ್ತೋ ನಾವು ಅಷ್ಟೇ ಮಾಡೋದು. ಯಾಕಂದರೆ ನಾವು ಎಷ್ಟೇ ಇದ್ದರೆ ಎಲ್ಲನೂ ಮಾಡ್ಬೋದು. ಆದರೆ ಇರಲಿ ಬಿಡಲಿ, ನಾವು ಹೆಂಗೆ ಮಾಡಬೇಕೋ ಹಂಗೆ ಮಾಡಬೇಕು. ಐತೆ ಅಂತ ಜೋರಾಗಿ ಮಾಡೋದು ಬೇಡ, ಇಲ್ಲ ಅಂತ ಕಮ್ಮಿ ಮಾಡೋದು ಬೇಡ. ಎಷ್ಟಿರುತ್ತೋ ಅಷ್ಟೇ ಮಾಡೋಣ. ದೇವರು ಮನ್ಸನ್ನು ಶುದ್ಧವಾಗಿ ಇವತ್ತು ನಾನು ಬೆಳಗಿಂದಲೂ ಏನಪ್ಪ ಮಾಡೋದು, ಸಂಕ್ರಾಂತಿ ಹಬ್ಬ ಬೆಳಗ್ಗೆಗೆ ಗೆಣಸಿಲ್ಲ, ಕಡಲೆಕಾಯಿ ಇಲ್ಲ, ಏನು ಮಾಡಲಿ, ಮನೇಲಿ ನೋಡಿ ರೇಷನ್ ಖಾಲಿ ಆಗೈತೆ, ಹೆಂಗೆ ಮಾಡೋದು ಅಂತ ಅಂದ್ಕೊಂಡಿದ್ದೆ. ನೋಡಿ ಸಂಜೆ ಅಷ್ಟೊತ್ತಿಗೆ ದೇವರು ಯಾವುದೋ ಒಂದು ದಾರಿ ತೋರಿಸಿದ್ರು. ಆ ಥರ
ಮನಸ್ಸು ಚೆನ್ನಾಗಿದ್ದರೆ ದೇವರು ಎಲ್ಲಿಂದ ಬೇಕಾದರೂ ಒಂದು ರೂಪದಲ್ಲಿ ಬಂದು ಏನೋ ಒಂದು ಮಾಡ್ತಾರೆ. ಯಾವುದೋ ಒಂದು ಇದರಲ್ಲಾದರೂ ಆಗುತ್ತೆ. ನಾವು ಸುಮ್ಮನೆ ಏನೋ ಆಡಂಬರಕ್ಕೋಸ್ಕರ ದೇವ್ರ ಹಬ್ಬಗಳು ಪೂಜೆಗಳು ಮಾಡಬಾರ್ದು. ನಮ್ಮ ಮನ್ಸಿಗೆ ಇಷ್ಟ ಆಗಬೇಕು, ನಮ್ಮ ಮನಸ್ಸು ನಮ್ಗೆ ಇದಾಗಬೇಕು. ಗೆಣಸು ಕಡಲೆಕಾಯಿ ಎಲ್ಲ ನೆನೆಸಿಟ್ಟಿದ್ದೀನಿ. ನೆನೆಸಿಟ್ಟು ಎಲ್ಲ ನೆನೆಸಿಟ್ಟೆ. ಎಳ್ಳು ಬೆಲ್ಲ 50 ರೂಪಾಯಿ ಪ್ಯಾಕೆಟ್ ಅಂತಿದ್ದು. ಎಳ್ಳು ಮತ್ತು ಬೆಲ್ಲನೇ ಇಲ್ಲ ಅದ್ರೊಳಗೆ, ಬರೀ ಕಡಲೆ ಬೀಜನೇ ಇಲ್ಲ, ಬರೀ ಎಳ್ಳು, ಕಡಲೆ, ಬೆಲ್ಲ ಅಷ್ಟೇ ಅದರಲ್ಲಿ. ಎಲ್ಲೋ ಒಂದೊಂದು ಕಡಲೆ ಬೀಜ ಐತೆ. ಅದಕ್ಕೆ 1/4 kg ಕಡಲೆ ಬೀಜ ತರಿಸಿದ್ದೀನಿ ಹುರಿದದ್ರೊಳಗೆ ಹಾಕೋಣ ಅಂತ. ಇನ್ನು ಹಸಿ ಕಡಲೆಕಾಯಿ ಇತ್ತು, ಎಲ್ಲ ಕ್ಲೀನ್ ಮಾಡಿದ್ನಲ್ಲ, ಇನ್ನೂ ಒಂದು ಸ್ವಲ್ಪ ಇತ್ತು ತಳದ್ದು. ನಾನು ತಿಂತಾಯಿದ್ದೀನಿ. ನನಗೆ ಕಡಲೆಕಾಯಿ ಅಂದರೆ ಸಖತ್ ಇಷ್ಟ. ಕಡಲೆಕಾಯಿ ಚೆನ್ನಾಗಿದ್ವು, ಬಲ್ತಿದ್ವು, ತಿಂತಾಯಿದ್ದೀನಿ. ಸಖತ್ ಇಷ್ಟ ನನಗೆ ಕಡಲೆಕಾಯಿ ಅಂದರೆ. ಕಡಲೆಕಾಯ್ದೊಂದು ಕತೆ. ಯಾರೋ ಇಬ್ಬರು ಹೊಸ್ದಾಗಿ ಮದುವೆ ಆಗಿದ್ರಂತೆ. 1 ತಿಂಗಳು 2 ತಿಂಗಳು ಆಗಿತ್ತಂತೆ. ನಮ್ಮ ಅಜ್ಜಿ ಹೇಳೋರು ಯಾವಾಗ್ಲೂ. ಹಿಂಗೆ ಹೊಲದ ಮೇಲೆ ಏರಿ ಮೇಲೆ ಊರಿಗೆ ಹೋಗ್ತಿದ್ರಂತೆ ಗಾಡಿ. ಅವರಿಬ್ಬರು ಗಂಡ ಹೆಂಡ್ತಿ. ಅವ್ರ ಯಜಮಾನ್ರು ಏನು ಮಾಡಿದ್ರಂತೆ, ತಡಿ ಎಲ್ಲ ಆ ಕಡೆ ಹೋಗಿ ಬರ್ತೀನಿ ಅಂತ ಹೊಲ್ದೊಳಗೆ ಹೋದ್ರಂತೆ. ಏರಿ ಇಳಿದ್ಬಿಟ್ಟು ಕೆಳಗಡೆ ಹೋದ್ರಂತೆ. ಹೋಗಿ ಅವ್ರು ಏನಕ್ಕೋ ಕೂತಿದ್ರಂತೆ. ಅಲ್ಲಿ ಕಡಲೆಕಾಯಿ ದೊಗಿತಾ ಇದ್ರಂತೆ. ಕಡಲೆಕಾಯಿ ಸಿಕ್ಬಿಡ್ತಂತೆ ಒಂದು ತಿನ್ನೋಕ್ಕೆ. ದೊಕ್ಕೊಂಡು ಅಲ್ಲೇ ಕೂತ್ಕೊಂಡ್ಬಿಟ್ರಂತೆ ಅವರು. ಕಡಲೆಕಾಯಿನ ಕಡಲೆಕಾಯಿ ದೊಗೆಯೋದು ತಿನ್ನೋದು, ಕಡಲೆಕಾಯಿ ದೊಗೆಯೋದು ತಿನ್ನೋದು. ಅಂದರೆ ಈ ಕಡಲೆ ಗಿಡ ಕಿತ್ತಿತ್ತ ಉಬ್ಬಿರುತ್ತಲ್ಲ, ಅಲ್ಲಿ ಕಡಲೆ ಗಿಡದ್ದು ಕಾಯಿ ಇನ್ನೂ ಇರುತ್ತೆ. ಅದು ಅವಾಗೆಲ್ಲ ನಾವು ಹಂಗೆ ಚಿಕ್ಕ ಮಕ್ಕಳಾಗೆಲ್ಲ ಹುಡ್ಕೋವು ಕಡಲೆಕಾಯಿ ಕಿತ್ತಿರೋ ಗಿಡದ ಹೊಲ್ದಾಗ ಹೋಗಿ ಕಡಲೆಕಾಯಿ ಹುಡ್ಕೋವು ನಾವು. ಉಬ್ಬು ಇರತ್ತವೆ ಕಡಲೆ ಗಿಡ ಕಿತ್ಕೊಂಡು ಕಡಲೆಕಾಯಿ ಇರೋವು ಅದ್ರಾಗ ತಿನ್ನೋವು. ಆ ಥರ ಅವರು ಅದೇ ಥರ ಮಾಡಿದ್ರಂತೆ. ಆಮೇಲೆ ಸಂಜೆ ಆದರೂ ಎಷ್ಟೊತ್ತಾದರೂ ಹೆಂಡ್ತಿ ಬರಲಿಲ್ವಂತೆ, ಗಂಡ ಬರಲಿಲ್ವಂತೆ. ಅದಕ್ಕೆ ಹೆಂಡ್ತಿ ಹೋಗಿ ಮನೆ ಸೇರ್ಕೊಂತಂತೆ. ಆಮೇಲೆ ಆ ಕಡಲೆಕಾಯಿ ಎಲ್ಲ ತಿಂದಿದ್ದು ಮುಗಿದ್ಮೇಲೆ ಸಂಜೆ ಆದಮೇಲೆ ಜ್ಞಾಪಿಸ್ಕೊಂತಂತ ಯಪ್ಪ. ನನ್ನ ಹೆಂಡ್ತಿ ಏರಿ ಮೇಲೆ ನಿಲ್ಸ್ಬಂದಿದ್ದೆ ತೋರ್ಲು ಅಂತ ಹೋಗಿ ನೋಡಿದ್ದಕ್ಕೆ ಅವಾಗ ಅಲ್ಲೆಲ್ಲ ಹುಡುಕಿ ತಿರುಗಿ ಮನೆಗೆ ಹೋಗಿದ್ದಕ್ಕೆ ಮನೆಗಿದ್ಲಂತೆ. ಅದೊಂದು ಗಾದೆ, ಗಂಡ ಹೆಂಡ್ತಿನ ಅಗಲ್ಸಿದ ಕಡಲೆಕಾಯಿ ಅಂತ ಹೇಳಿ ಅದಕ್ಕೊಂದು ಗಾದೆ ಐತೆ. ಕಡಲೆಕಾಯಿ ಹಂಗೆ ಮನುಷ್ಯನಿಗೆ ಏನು ಅಂದರೆ ಬಡವರ ಬಾದಾಮಿ ಇದು. ಕಡಲೆಕಾಯಿಗೆ ಒಂದು ತಿನ್ನೋಕೆ ಕೂತ್ಕೊಂಡ್ಬಿಟ್ರೆ ನಾವು ಅಷ್ಟೇ ಹೊಲ್ದ ಹತ್ರ ಎಲ್ಲಾದರೂ ಕಡಲೆಕಾಯಿ ಸುಲಿಯೋಕೆ ಹೋದ್ರೆ ಚಿಕ್ಕ ಮಕ್ಕಳಲ್ಲಿ ಕಳೆ ಗಿಡ ಕೀಳೋಕೆ ಹೋದರೆ ತಿನ್ನೋದೇ ಜಾಸ್ತಿ ಆಗೋದು. ನಮ್ಮ ಅಮ್ಮ ತಿಂದುಬಿಡಮ್ಮ ಬದ್ದಿನ ಮೇಲೆ ಕೂತ್ಕೊಂಡು, ಎಷ್ಟು ಬೇಕೋ ಅಷ್ಟು ತಿಂದ್ಬಿಟ್ಟು ಅಚ್ಚುಕಟ್ಟಾಗಿ ಬಾ ಇವಾಗ ಕೀಳು ಅನ್ನೋದ. ನೀವು 10 ಗಿಡ ತಿಂದುಬಿಟ್ಟು ಎದ್ದೋದ್ರು ಮತ್ತೆ ಅಲ್ಲಿ ಕಾಯಿ ಗಿಡ ಕೀಳುವಾಗ ನಾವು ತಿನ್ನಂಗಾಗೋದು ಕಾಯಿ. ಅಲ್ಲಿ ತಿರ್ಗಾ ಒಂದು ಕಾಯಿ ಕಿತ್ತು ಗಿಡ ಕಿತ್ತಾಗ ಅದ್ರಾಗಿರೋದು ಒಂದು ಕಾಯಿ ಕಿತ್ಕೊಂಡು ತಿಂದ್ರೇ ಸಮಾಧಾನ. ಅಂಥ ಕಡಲೆಕಾಯಿ ಅಂದರೆ ನಂಗೆ ಸಖತ್ ಇಷ್ಟ. ಅದು ಚೆನ್ನಾಗಿರಬೇಕು ಕಾಯಿ, ತಿನ್ನೋಕ್ಕಿಷ್ಟ. ಅದಕ್ಕೆ ತಿಂತಾಯಿದ್ದೀನಿ ಸ್ವಲ್ಪ. ಎತ್ತಿಟ್ಕೊಂಡಿದ್ದೆ ಅವೆಲ್ಲ ಎಡೆಗೆಲ್ಲ ಇಟ್ಬಿಡೋಣ ಅಂತ ಎತ್ತಿಟ್ಕೊಂಡಿದ್ದೀನಿ. ಅದಕ್ಕೆ ಕಡಲೆಕಾಯಿ ಅಂದರೆ ಅಯ್ಯೋ ನಾನು ಅಷ್ಟು ಇಷ್ಟಪಡ್ತೀನಿ ಕಡಲೆಕಾಯಿಗೆ. ಇನ್ನೂ ನೋಡು ಹುಡುಕ್ತಾನೆ ಇದ್ದೀನಿ ಕಡಲೆಕಾಯಿ. ಆ ಚಿಪ್ಪೆಲ್ಲೂ ಸಹ ಹುಡ್ಕಂಗಾಗುತ್ತೆ ಕಡಲೆಕಾಯಿ. ನೋಡು ಚಿಪ್ಪೆಲ್ಲಿ ಹುಡುಕ್ಸೋದು ಅಂದರೆ ಕಡಲೆಕಾಯಿ ಒಂದೇ. ಇನ್ನೇನಕ್ಕೂ ಇಷ್ಟಪಡಲ್ಲ ನಾನು ಜಾಸ್ತಿ, ಕಡಲೆಕಾಯಿ ಅಷ್ಟೇ. ಕಡಲೆಕಾಯಿ ಅಂದ್ಬಿಟ್ರೆ ಇನ್ನೇನು ಜಾಸ್ತಿ ತಿನ್ನಲ್ಲ ನಾನು. ಅದು ಚೆನ್ನಾಗಿದ್ರೆ ಮಾತ್ರ, ಅವು ಕಾಯಿಗಳು ಚೆನ್ನಾಗಿದ್ರೆ ತಿಂತೀನಿ. ಇದೆಲ್ಲ ಎತ್ತಿಟ್ಟು ಇವಾಗ ಕಡಲೆಕಾಯಿ ತಿಂದಿದ್ದಾಯಿತು. ಎತ್ತಿಟ್ಟು ಎಲ್ಲ ಕ್ಲೀನ್ ಮಾಡೋಣ ಅಂತ ಮಾಡ್ತೀನಿ. ಮುಗಿದೇ ಇಲ್ಲ ಇವಾಗ ಕೆಲಸ ಮುಗಿಸ್ಕೊಂಬರ್ತೀನಿ. ಬೆಳಗ್ಗೆಗೆಲ್ಲ ಮಾಡ್ಕೊತೀನಿ.